ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ನಮ್ಮ ಮುಂದಿರೋ ಈ ಲೇಖನಗಳು, ಐತಿಹಾಸಿಕ ದಾಖಲೆಗಳು ಮತ್ತೆ ಈ ಸಂಶೋಧನಾ ಟಿಪ್ಪಣಿಗಳನ್ನ ನೋಡ್ತಿದ್ರೆ ಇಂದಿನ ಚರ್ಚೆ ನಮ್ಮ ಸಾಮಾನ್ಯ ಗ್ರಹಿಕೆಗಳನ್ನ ಮೀರಿರೋದು ಅಂತ ಸ್ಪಷ್ಟ ಆಗ್ತಿದೆ. ಹೌದು, ಖಂಡಿತ. ಇದು ಮೇಲ್ನೋಟಕ್ಕೆ ಬರೀ ಒಂದು ಘಟನೆಯ ವರದಿ ತರ ಕಾಣಬಹುದು. ಆದ್ರೆ ಇದರ ಹಿಂದಿರೋ ಆಳ... ಎಕ್ಸಾಕ್ಟ್ಲಿ. ನಮ್ಮ ಇಂದಿನ ಉದ್ದೇಶ ಕೇವಲ ಒಂದು ಕಥೆ ಹೇಳೋದಲ್ಲ, ಬದಲಾಗಿ ಭೌಗೋಳಿಕ ದೂರ, ಅಧಿಕಾರದ ಮಿತಿಗಳು ಮತ್ತೆ ಮನುಷ್ಯನ ನಂಬಿಕೆಯ ವಿಕಾಸದ ಬಗ್ಗೆ ಇರುವ ಆಳವಾದ ವಿಶ್ಲೇಷಣೆ ಮಾಡೋದು. ನಿಜ, ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಅಲ್ವಾ? ಸಾಮಾನ್ಯವಾಗಿ ನಾವು ಭೌತಿಕ ಪ್ರಪಂಚದ ನಿಯಮಗಳ ಬಗ್ಗೆ ಯೋಚಿಸುವಾಗ ಈ ದೂರ ಅನ್ನೋದು ಒಂದು ದೊಡ್ಡ ತಡೆ ಅಂತ ಅನ್ಕೋತೀವಿ. ಆದ್ರೆ ಕೇವಲ ಆಡಿದ ಮಾತುಗಳು ಭೌಗೋಳಿಕ ದೂರವನ್ನ ಮೀರಿ ಒಂದು ಜೀವ ಉಳಿಸೋಕೆ ಸಾಧ್ಯನಾ? ಅದೇ ಇಲ್ಲಿನ ದೊಡ್ಡ ಪ್ರಶ್ನೆ. ಸರಿ, ಇದನ್ನ ಬಿಡಿಸಿ ನೋಡೋಣ. ನಾವಿಂದು ಯೋಹಾನನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಉಲ್ಲೇಖವಾಗಿರೋ ಒಂದು ಪ್ರಾಚೀನ ಘಟನೆ ಆಧಾರದ ಮೇಲೆ ಕಣ್ಣಿಗೆ ಕಾಣದ್ದನ್ನ ನಂಬುವ ಪರಿಕಲ್ಪನೆಯ ರೋಚಕ ಮಜಲುಗರನ್ನ ಪ್ರವೇಶ ಮಾಡ್ತಿದ್ದೀವಿ. ಈ ಮೂಲ ದಾಖಲೆಗಳನ್ನ ಗಮನಿಸಿದಾಗ ನಮಗೆ ಅರ್ಥ ಆಗೋದೇನೆಂದ್ರೆ, ಇದೊಂದು ಕೇವಲ ರೋಗ ಪರಿಹಾರದ ವರದಿಯಲ್ಲ. ಮೇಲ್ನೋಟಕ್ಕೆ ಇದೊಂದು ಪವಾಡಸ್ತರ ಕಂಡರು. ಅದರ ಹಿಂದೆ ಬೇರೇನೇ ಇದೆ. ಹೌದು. ಆಳವಾಗಿ ನೋಡಿದಾಗ ಇದರ ಹಿಂದಿರೋ ಮನೋವೈಜ್ಞಾನಿಕ ಪದರಗಳು, ಆ ಕಾಲದ ಸಮಾಜದ ನಿರೀಕ್ಷೆಗಳು ಮತ್ತು ಒಬ್ಬ ಅಧಿಕಾರಿಯ ಹತಾಶೆ ನಮ್ಮನ್ನ ನಿಜಕ್ಕೂ ಬೆರಗುಗೊಳಿಸುತ್ತೆ. ಇಲ್ಲಿ ಇತಿಹಾಸ ಮತ್ತೆ ಆಧ್ಯಾತ್ಮ ಎರಡೂ ಬೆಸೆದುಕೊಂಡಿವೆ. ಆ ಐತಿಹಾಸಿಕ ಹಿನ್ನೆಲೆ ಬಗ್ಗೆನೇ ಮೊದಲು ಮಾತಾಡೋಣ. ಯಾಕೆಂದ್ರೆ ಈ ಘಟನೆಯ ತೀವ್ರತೆ ನಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಮೊದಲು ಇದು ಎಲ್ಲಿ ನಡೀತಿದೆ ಮತ್ತೆ ಇದರಲ್ಲಿ ಭಾಗಿಯಾಗಿರೋ ವ್ಯಕ್ತಿಗಳು ಯಾರು ಅನ್ನೋದನ್ನ ನಾವು ಕ್ಲಿಯರ್ ಆಗಿ ಕಲ್ಪಿಸ್ಕೋಬೇಕು. ಖಂಡಿತ. ಭೌಗೋಳಿಕ ವಿವರಗಳು ಇಲ್ಲಿ ತುಂಬಾನೇ ಮುಖ್ಯ ಆಗುತ್ತೆ. ದಾಖಲೆಗಳ ಪ್ರಕಾರ ಯೇಸು ಸಮಾರ್ಯಾದಿಂದ ಗಲಿಲೇಯಕ್ಕೆ ಬರ್ತಾರೆ. ನಿರ್ದಿಷ್ಟವಾಗಿ ಹೇಳಬೇಕು ಅಂದ್ರೆ ಅವರು ಗಲೀಲೆಯದ ಕಾನಾ ಊರಿನಲ್ಲಿರ್ತಾರಲ್ವಾ? ಹೌದು, ಅದೇ ಕಾನಾ ಊರು. ಹಿಂದೆ ಅವರು ನೀರನ್ನ ದ್ರಾಕ್ಷಾರಸ ಮಾಡಿದ್ರಲ್ಲ, ಅದೇ ಸ್ಥಳ. ಆದ್ರೆ ಕಾಯಿಲೆಯಿಂದ ಸಾವಿನ ದೌಡೆಯಲ್ಲಿರೋ ಆ ಮಗ ಇರೋದು ಕಫರ್ನೌಮ್ ಅನ್ನೋ ಜಾಗದಲ್ಲಿ. ಓಹೋ, ಕಫರ್ನೌಮ್. ಅಂದಿನ ನಕ್ಷೆ ತೆಗೆದು ನೋಡಿದ್ರೆ ಇವೆರಡರ ನಡುವಿನ ಅಂತರ ಬರೋಬ್ಬರಿ 30 ಕಿಲೋಮೀಟರ್. ನಿಜ. ಆ ಕಾಲದ ಗುಡ್ಡಗಾಡು ರಸ್ತೆಗಳಲ್ಲಿ 30 ಕಿಲೋಮೀಟರ್ ಅಂದ್ರೆ ಇಂದಿನ ಹೈವೇ ಪ್ರಯಾಣದ ತರ ಅಲ್ಲ. ಮನುಷ್ಯ ಕಾಲ್ನಡಿಗೆ ಅಲ್ಲಿ, ಇಲ್ಲಾಂದ್ರೆ ಪ್ರಾಣಿಗಳ ಮೇಲೆ ಪ್ರಯಾಣ ಮಾಡಬೇಕಾದ ಕಾಲಘಟ್ಟ ಅದು. ತುಂಬಾನೇ ಕಷ್ಟದ ಜರ್ನಿ ಅದು. ಹೌದು. 30 ಕಿಲೋಮೀಟರ್ ಅನ್ನೋದು ಒಂದು ದಿನದ ಸುದೀರ್ಘ ಮತ್ತೆ ಆಯಾಸ ತರೋ ಪ್ರಯಾಣ. ಅದರಲ್ಲೂ ಒಂದು ಜೀವ ಹೋಗೋ ಪರಿಸ್ಥಿತಿಯಲ್ಲಿದ್ದಾಗ ಪ್ರತಿಯೊಂದು ನಿಮಿಷನೂ ಯುಗದ ತರ ಭಾಸವಾಗತ್ತೆ. ಎಕ್ಸಾಕ್ಟ್ಲಿ. ಆ ಮಗುವಿನ ತಂದೆ ಅಂದ್ರೆ ಆ ಅಧಿಕಾರಿ ಕಫರ್ನೌಮ್ನಿಂದ ಕಾನಾಗೆ ಧಾವಿಸಿ ಬರ್ತಿದ್ದಾನೆ ಅಂದ್ರೆ ಅವನ ಮನಸ್ಥಿತಿ ಎಷ್ಟು ತಳಮಳದಿಂದ ಕೂಡಿತ್ತು ಅನ್ನೋದನ್ನ ನಾವು ಊಹಿಸ್ಬೋದು. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಕುತೂಹಲಕಾರಿ ವಿಚಾರ ಏನಂದ್ರೆ, ಸಹಾಯ ಕೇಳ್ಕೊಂಡ್ ಬಂದಿದ್ದಾನಲ್ಲ, ಆತ ಸಾಮಾನ್ಯ ಮನುಷ್ಯ ಅಲ್ಲ. ಮೂಲಗಳ ಪ್ರಕಾರ ಆತ ರಾಜಸೇವೆಯಲ್ಲಿದ್ದ ಒಬ್ಬ ಅಧಿಕಾರಿ. ಬಹುಶಃ ಹೆರೋದ ಅಂತಿಪಾಸನ ಆಸ್ಥಾನದ ಉನ್ನತಾಧಿಕಾರಿಯಾಗಿರ್ಬೋದು. ಹೌದು. ಅವನ ಬಳಿ ಅಧಿಕಾರ ಇತ್ತು, ಹಣ ಇತ್ತು, ಸೈನಿಕರಿದ್ರು. ಆದ್ರೆ ತನ್ನ ಮಗನ ಉಸಿರು ನಿಲ್ಲೋದನ್ನ ತಡೆಯೋಕೆ ಅವನ ಯಾವ ಅಧಿಕಾರವೂ ಕೆಲಸ ಮಾಡ್ತಿಲ್ಲ. ನಿಜ. ಎಂಥ ಅಸಹಾಯಕತೆ ಅಲ್ವಾ? ಇದು ಒಂಥರ ಇಂದಿನ ಕಾಲದಲ್ಲಿ ನೋಡಿ, ವಿಐಪಿ ಒಬ್ಬರ ಮಗು ತೀವ್ರ ನಿಗಾ ಘಟಕದಲ್ಲಿ ಅಂದ್ರೆ ಐಸಿಯುನಲ್ಲಿದ್ದಾಗ ಎಷ್ಟೇ ಹಣ ಇದ್ರೂ ಏನೂ ಮಾಡ್ಲಾಗದೆ ತುರ್ತಾಗಿ ವಿಶೇಷ ವಿಮಾನದಲ್ಲಿ ಮತ್ತೊಂದು ನಗರಕ್ಕೆ ಹೋಗಿ ಯಾವುದೋ ಹಳ್ಳಿಯಲ್ಲಿರೋ ತಜ್ಞ ವೈದ್ಯರನ್ನ ಕೈ ಮುಗಿದು ಕರೆತರುವಷ್ಟೇ ಕಷ್ಟಕರವಾದ ಮತ್ತೆ ಅಸಹಾಯಕವಾದ ಸನ್ನಿವೇಶ ಇದು. ಓ ವಾವ್, ಬಲೆ ಹೋಲಿಕೆ ಇದು. ಅಷ್ಟು ದೊಡ್ಡ ಅಧಿಕಾರಿಯೊಬ್ಬ ತನ್ನ ಅಂತಸ್ತನ್ನ ಮರೆತು ದೀನತೆಯಿಂದ ಬೇಡಿಕೊಳ್ಳೋದು ಅವನ ಅಸಹಾಯಕತೆಯ ಪರಮಾವಧಿಯನ್ನ ತೋರಿಸುತ್ತೆ. ಇಲ್ಲಿ ಅತ್ಯಂತ ಆಸಕ್ತಿದಾಯಕವಾದ ವಿಷಯ ಏನಂದ್ರೆ, ಹೇಳಿ, ಆ ಅಧಿಕಾರಿಯ ವೈಯಕ್ತಿಕ ಬಿಕ್ಕಟ್ಟಿನ ಜೊತೆಗೆ ಆತನ ಸುತ್ತಲಿದ್ದ ಸಮಾಜದ ಅಂದ್ರೆ ಗಲೀಲಿಯಾದ ಜನರ ಮನಸ್ಥಿತಿಯ ನಡುವಿನ ವ್ಯತ್ಯಾಸವನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ದಾಖಲೆಗಳು ಬಹಳ ಸ್ಪಷ್ಟವಾಗಿ ಹೇಳ್ತವೆ, ಗಲೀಲಿಯಾದ ಜನರು ಯೇಸುವನ್ನ ಬಹಳ ಆದರದಿಂದ ಬರಮಾಡ್ಕೊಡ್ತಾರೆ. ಓಕೆ, ಆದರೆ ಅದಕ್ಕೆ ಕಾರಣ ಬೇರೆ ಇತ್ತಲ್ವಾ? ಹೌದು. ಅವರು ಹಾಗೆ ಮಾಡಿದ್ದು ಯೇಸುವಿನ ತತ್ವಗಳಿಗಾಗ್ಲಿ ಉನ್ನತ ಬೋಧನೆಗಳಿಗಾಗ್ಲಿ ಅಲ್ಲ. ಬದಲಿಗೆ ಜೆರೂಸಲೇಂನಲ್ಲಿ ಹಬ್ಬದ ಸಮಯದಲ್ಲಿ ಯೇಸು ಮಾಡಿದ್ದ ಅದ್ಭುತಗಳನ್ನು ನೋಡಿ ಅವರು ಆಕರ್ಷಿತರಾಗಿದ್ದರು. ಅಂದ್ರೆ ಆ ಜನರಿಗೆ ಕೇವಲ ಒಂದು ರೋಚಕತೆಯ, ಒಂದು ದೃಶ್ಯ ವೈಭವದ ಅಗತ್ಯ ಇತ್ತು. ಎಕ್ಸಾಕ್ಟ್ಲಿ. ಯೇಸು ಬಂದ್ರೆ ಏನಾದ್ರೂ ಹೊಸ ಜಾದೂ ನೋಡ್ಬೋದು ಅನ್ನೋ ಮನಸ್ಥಿತಿ ಅವ್ರದಾಗಿತ್ತು.
ಆದ್ರೆ ಆ ಅಧಿಕಾರಿ ಅಲ್ಲಿಗೆ ಬಂದಿದ್ದು ರೋಚಕತೆಗಾಗಿ ಎಲ್ಲ, ತನ್ನ ಮಗನ ಉಸಿರುಳಿಸ್ಕೊಳ್ಳೋ ಅಂತಿಮ ಭರವಸೆಯಿಂದ. ನಿಜ. ಸೊ ಒಂದು ಕಡೆ ಮಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ, ಇನ್ನೊಂದು ಕಡೆ ಈತ ತನ್ನೆಲ್ಲ ಪ್ರತಿಷ್ಠೆ ಬದಿಗಿಟ್ಟು ಯೇಸುವಿನ ಹತ್ತಿರ ಓಡಿಬಂದು ಸಾವಿನ ದವಡೆಯಲ್ಲಿರೋ ನನ್ನ ಮಗನನ್ನ ಬಂದು ಬದುಕಿಸುವಂತ ಬೇಡ್ಕೊಳ್ತಿದ್ದಾನೆ. ಆದ್ರೆ ಯೇಸು ತಕ್ಷಣ ಆತನ ಜೊತೆ ಹೋಗುವ ಬದಲು ಅಲ್ಲಿ ನೆರೆದಿದ್ದ ಜನರನ್ನ ಟೀಕೆ ಮಾಡೋಕೆ ಶುರು ಮಾಡ್ತಾರೆ. ಹೌದು. ಇದು ಮೇಲ್ನೋಟಕ್ಕೆ ಸ್ವಲ್ಪ ವಿಚಿತ್ರ ಅಂತ ಅನ್ಸಲ್ವಾ? ಯೇಸುವ ಅಧಿಕಾರಿಗೆ ಮತ್ತೆ ಅಲ್ಲಿನ ಜನರಿಗೆ ಸೂಚಕ ಕಾರ್ಯಗಳನ್ನು ಅದ್ಭುತಗಳನ್ನು ಕಂಡ ಹೊರತು ನೀವು ನಂಬುದಿಲ್ವಲ್ಲ ಅಂತ ಹೇಳ್ತಾರೆ. ಇಲ್ಲಿ ನನ್ಗೊಂದು ನೈಜ ಕುತೂಹಲದ ಪ್ರಶ್ನೆ ಕಾಡ್ತಿದೆ. ಏನು ಹೇಳಿ? ಯೇಸು ಒಬ್ಬ ದುಃಖಿತ ಮತ್ತೆ ಅಸಹಾಯಕ ತಂದೆಯ ಜೊತೆ ಸ್ವಲ್ಪ ಕಠಿಣವಾಗಿ ವರ್ತಿಸ್ತಿಲ್ವೆ? ಅಂದ್ರೆ ಜನರಿಗೆ ಕೇವಲ ಪವಾಡಗಳ ಒಂದ್ ರೀತಿಯ ಮ್ಯಾಜಿಕ್ ಶೋ ಮೇಲೆ ಆಸಕ್ತಿ ಇರ್ಬೋದು, ಆದ್ರೆ ಈ ತಂದೆಗೆ ಕೇವಲ ತನ್ನ ಮಗ ಬದುಕ್ಬೇಕು ಅನ್ನೋ ಆಸೆ ಮಾತ್ರ ಇತ್ತಲ್ವಾ? ಆತನಿಗೆ ಆ ಕ್ಷಣದಲ್ಲಿ ಇಂಥ ಕಠಿಣ ಮಾತುಗಳ ಅಗತ್ಯ ಇತ್ತಾ? ಈ ಪ್ರಶ್ನೆ ಸಹಜವಾಗಿ ಬರುತ್ತೆ. ಮೇಲ್ನೋಟಕ್ಕೆ ಆ ಮಾತು ಬಹಳ ಕಠಿಣ ಅಂತಾನೆ ಅನ್ಸುತ್ತೆ. ಆದ್ರೆ ಇದನ್ನ ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದಾಗ ಅಲ್ಲಿ ನಡೀತಿರೋ ಸೂಕ್ಷ್ಮವಾದ ನಂಬಿಕೆಯ ಪರೀಕ್ಷೆ ನಮ್ಗೆ ಅರ್ಥ ಆಗುತ್ತೆ. ನಂಬಿಕೆಯ ಪರೀಕ್ಷೆನಾ? ಹೌದು. ಯೇಸು ಆ ಅಧಿಕಾರಿಯ ನಂಬಿಕೆಯನ್ನ ಪರೀಕ್ಷಿಸ್ತಿದ್ದಾರೆ, ಜೊತೆಗೆ ಆ ಗುಂಪಿನ ಮೇಲ್ಮೈ ಮನಸ್ಥಿತಿಯನ್ನ ಎಚ್ಚರಿಸ್ತಿದ್ದಾರೆ. ಆ ಅಧಿಕಾರಿಯ ಆರಂಭಿಕ ನಂಬಿಕೆಯನ್ನ ಗಮನಿಸಿ. ಆತ ನೀವು ನನ್ನ ಮನೆಗೆ ಬರಬೇಕು ಅಂತ ಕೇಳ್ತಿದ್ದಾನೆ. ಅಂದ್ರೆ ಆತನ ನಂಬಿಕೆ ಕೇವಲ ಯೇಸುವಿನ ಭೌತಿಕ ಇರುವಿಕೆ ಅಥವಾ ಸಮ್ಮುಖಕ್ಕೆ ಮಾತ್ರ ಸೀಮಿತ ಆಗಿತ್ತು. ನೀವಲ್ಲಿಗೆ ಬಂದ್ರೆ ಮಾತ್ರ, ನಿಮ್ ಕೈಯಿಂದ ಮುಟ್ಟಿದ್ರೆ ಮಾತ್ರ ನನ್ನ ಮಗ ಬದುಕ್ತಾನೆ ಅನ್ನೋ ಭೌತಿಕ ಮಿತಿಯೊಳಗೆ ಆತನ ವಿಶ್ವಾಸ ಬಂದಿಯಾಗಿತ್ತು. ಓಹೋ, ಅರ್ಥಾಯ್ತು. ಕಣ್ಣಿಗೆ ಕಾಣೋ ಭೌತಿಕ ಇರುವಿಗೆಗೆ ಸೀಮಿತವಾಗಿದ್ದ ನಂಬಿಕೆಯನ್ನ ಮುರಿಯೋದೇ ಆ ಮಾತಿನ ಹಿಂದಿನ ಉದ್ದೇಶ ಅಂತೀರಿ? ಎಕ್ಸಾಕ್ಟ್ಲಿ. ಯೇಸು ಆ ಅಧಿಕಾರಿಯ ವಿಶ್ವಾಸವನ್ನ ಕೇವಲ ಭೌತಿಕ ಪವಾಡದ ನಿರೀಕ್ಷೆಯಿಂದ ಆಳವಾದ ಆಧ್ಯಾತ್ಮಿಕ ನಂಬಿಕೆಗೆ ವಿಕಸನಗೊಳ್ಳುವಂತೆ ಮಾಡ್ತಿದ್ದಾರೆ. ಅಂದ್ರೆ ಆ ಅಧಿಕಾರಿಯ ನಂಬಿಕೆಯ ಬೇರುಗಳನ್ನ ಮತ್ತಷ್ಟು ಗಟ್ಟಿಗೊಳಿಸುವ, ಅವನನ್ನ ಕೇವಲ ಒಬ್ಬ ಪವಾಡದ ಫಲಾನುಭವಿಯಿಂದ ನಿಜವಾದ ವಿಶ್ವಾಸಿಯನ್ನಾಗಿ ಬದಲಾಯಿಸೋ ಪ್ರಕ್ರಿಯೆ ಇದಾಗಿತ್ತು ಅಂತ ಹೇಳ್ಬೋದು. ಹೌದು, ಅದೊಂದು ಸುಂದರವಾದ ರೂಪಾಂತರ. ಆದರೂ ಆ ತಂದೆಯ ಹೃದಯ ಎಷ್ಟೊಂದು ಆರ್ತವಾಗಿತ್ತಂದ್ರೆ ಅವನು ಆ ಟೀಕೆಗೆ ಮರುಮಾತಾಡಲ್ಲ, ಬದಲಿಗೆ ನನ್ನ ಮಗುನು ಪ್ರಾಣ ಬಿಡುವ ಮೊದ್ಲೇ ಬನ್ನಿ ಸ್ವಾಮಿ ಅಂತ ಮತ್ತೆ ಅಂಗಲಾಚುತ್ತಾನೆ. ನಿಜ. ಆತನಿಗೆ ಯೇಸು ಯಾರು, ಅವರ ಶಕ್ತಿ ಏನು ಅನ್ನೋದಕ್ಕಿಂತ ಸಮಯ ಮೀರುತ್ತಿದೆ ಅನ್ನೋ ಆತಂಕವೇ ಹೆಚ್ಚಾಗಿತ್ತು. ಈ ಪರೀಕ್ಷೆಯ ನಂತರ ಅಧಿಕಾರಿಯು ಯಾವ ನಿರ್ಧಾರ ತಗೊಳ್ತಾನೆ ಮತ್ತೆ ಅವನ ನಂಬಿಕೆ ಹೇಗೆ ಪಕ್ವ ಆಗತ್ತೆ ಅನ್ನೋದನ್ನ ಅರಿಯೋದು ನಿಜಕ್ಕೂ ರೋಚಕ. ಯೇಸು ಅವನೊಡನೆ ಕಫರ್ನೌಮಿಗೆ ಹೋಗಲ್ಲ, ಬದಲಿಗೆ ಕೇವಲ ಹೋಗು, ನಿನ್ನ ಮಗನು ಬದುಕ್ತಾನೆ ಅಂತ ಹೇಳ್ತಾರೆ. ಅಷ್ಟೇ, ಬೇರೇನು ಹೇಳಲ್ಲ. ಹೌದು, ಅಷ್ಟೇ. ಅಧಿಕಾರಿ ಯಾವುದೇ ಪುರಾವೆ ಕೇಳಲ್ಲ, ನೀವು ಬರ್ದಿದ್ರೆ ಹೇಗೆ ಅಂತ ವಾದ ಮಾಡಲ್ಲ, ಆ ಮಾತನ್ನ ಮಾತ್ರ ನಂಬಿ ಹೊರಡುತ್ತಾನೆ. ಹಾಗಾದ್ರೆ ಇವೆಲ್ಲದರ ಅರ್ಥ ಏನು? ಇದುವೇ ಈ ಇಡೀ ದಾಖಲೆಯ ಅತ್ಯಂತ ಪ್ರಬಲವಾದ ಘಟ್ಟ. ಕಣ್ಣಾರೆ ಕಾಣದಿದ್ರೂ, ಯಾವುದೇ ಭೌತಿಕ ಸಾಕ್ಷ್ಯ ಇಲ್ದಿದ್ರೂ, ಕೇವಲ ವಾಕ್ಯವನ್ನ ನಂಬುವ ಆ ಶ್ರೇಷ್ಠ ವಿಶ್ವಾಸ, ಅದೇ ಪರ್ಫೆಕ್ಟ್ ಫೈತ್ ಅಂತೀವಲ್ಲ ಅದು. ಎಕ್ಸಾಕ್ಟ್ಲಿ. ಆ ಪರ್ಫೆಕ್ಟ್ ಫೇತ್ ಇಲ್ಲಿ ಅನಾವರಣ ಆಗತ್ತೆ. ಆ ಅಧಿಕಾರಿಗೆ ಯಾವ ಭರವಸೆಯೂ ಇರಲಿಲ್ಲ. ಯೇಸು ಅವನಿಗೆ ಯಾವುದೇ ಗ್ಯಾರಂಟಿ ಕಾರ್ಡ್ ಕೊಡ್ಲಿಲ್ಲ. ಕೇವಲ ಒಂದು ವಾಕ್ಯ. ಅವನು ಆ ವಾಕ್ಯದ ಶಕ್ತಿಯನ್ನ ಸಂಪೂರ್ಣವಾಗಿ ಒಪ್ಕೊಳ್ತಾನೆ. ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವೊಂದು ದೈನಂದಿನ ಉದಾಹರಣೆ ತಗೋಬಹುದು. ಇದು ಹೇಗಿದೆ ಅಂದ್ರೆ, ರೋಗಿಯನ್ನ ನೋಡ್ದೇನೆ ಕೇವಲ ಫೋನ್ ಮೂಲಕ ವೈದ್ಯರು ರೋಗ ವಾಸಿ ಆಗತ್ತೆ, ಚಿಂತೆ ಮಾಡ್ಬೇಡಿ ಅಂತ ಭರವಸೆ ನೀಡಿದಾಗ ಕೇವಲ ಆ ಮಾತನ್ನೇ ನಂಬಿ ಸಮಾಧಾನದಿಂದ ಹಿಂತಿರುಗುವಂತಹ ಕಷ್ಟಕರವಾದ ಸನ್ನಿವೇಶಕ್ಕೆ ಸಮ ಇದು. ನಮ್ಮ ಕಣ್ಣೆದ್ರು ಯಾವ ಮಾನಿಟರ್ ಇಲ್ಲ, ರಿಪೋರ್ಟ್ ಇಲ್ಲ, ಆದ್ರೂ ನಂಬೋದು. ಆ ಉದಾಹರಣೆ ಈ ಸನ್ನಿವೇಶಕ್ಕೆ ಕರಾರುವಾಗಿ ಒಪ್ಪುತ್ತೆ. ಬೈಬಲ್ನ ಮೂಲ ಪಠ್ಯವನ್ನ ಆಳವಾಗಿ ವಿಶ್ಲೇಷಣೆ ಮಾಡಿದಾಗ, ಅಂದ್ರೆ ಎಕ್ಸೆಜೆಟಿಕಲ್ ದೃಷ್ಟಿಕೋನದಿಂದ ನೋಡಿದಾಗ. ಎಕ್ಸೆಜೆಟಿಕಲ್ ಅಂದ್ರೆ? ಎಕ್ಸೆಜೆಟಿಕಲ್ ಅಂದ್ರೆ ಆ ವಾಕ್ಯದ ಮೂಲ ಮತ್ತೆ ಆಳವಾದ ಅರ್ಥವನ್ನ ಹುಡುಕೋದು ಅಂತ. ಸೊ ಆ ದೃಷ್ಟಿಕೋನದಿಂದ ನೋಡಿದಾಗ ಇಲ್ಲಿ ಒಂದು ಅದ್ಭುತವಾದ ವಿಷಯ ಹೊಳೆಯುತ್ತೆ. ಬೈಬಲ್ನ ಆದಿಕಾಂಡದಲ್ಲಿ ದೇವರು ಜಗತ್ತನ್ನ ಹೇಗೆ ಸೃಷ್ಟಿ ಮಾಡಿದ್ರು? ಕೇವಲ ಮಾತಿನ ಮೂಲಕ ಅಲ್ವಾ? ಬೆಳಕಾಗಲಿ ಅಂದಾಗ ಬೆಳಕಾಯ್ತು. ಹೌದು, ಎಕ್ಸಾಕ್ಟ್ಲಿ. ಅಂದ್ರೆ ದೈವಿಕ ವಾಕ್ಯವು ಕೇವಲ ಒಂದು ಮಾಹಿತಿಯನ್ನ ರವಾನಿಸಲ್ಲ, ಅದು ಹೊಸ ವಾಸ್ತವವನ್ನೇ ಸೃಷ್ಟಿ ಮಾಡುತ್ತೆ. ಅದೇ ರೀತಿ ಯೇಸು ಇಲ್ಲಿ ಕೇವಲ ಮಾತಿನ ಮೂಲಕವೇ ಜೀವ ನೀಡ್ತಿದ್ದಾರೆ.
ಓ, ಅರ್ಥ ಆಯ್ತು. ಅಂದ್ರೆ ನೀವ್ ಹೇಳ್ತಿರೋ ಪ್ರಕಾರ ಇಲ್ಲಿ ಯೇಸುವಿನ ಮಾತು ಕೇವಲ ನಿನ್ನ ಮಗ ಗುಣಮುಖನಾಗುತ್ತಾನೆ ಅನ್ನೋ ಸಾಂತ್ವನದ ನುಡಿಯಲ್ಲ. ಬದಲಿಗೆ ಆ ಮಾತು 30 ಕಿಲೋಮೀಟರ್ ದೂರದಲ್ಲಿರೋ ಭೌತಿಕ ವಾಸ್ತವವನ್ನೇ ಸೃಷ್ಟಿಸ್ತಿದೆ. ಸರಿತಾನೆ? ನಿಖರವಾಗಿ. ದೈವಿಕ ವಾಕ್ಯಕ್ಕೆ ಭೌಗೋಳಿಕ ಅಂತರಗಳಾಗಲಿ 30 ಕಿಲೋಮೀಟರ್ ದೂರವಾಗಲಿ ಯಾವುದೇ ಅಡೆತಡೆ ಆಗಲ್ಲ ಅನ್ನೋದನ್ನ ಇದು ಸ್ಪಷ್ಟಪಡಿಸುತ್ತೆ. ಆ ಅಧಿಕಾರಿ ಆ ವಾಕ್ಯವನ್ನು ನಂಬಿ ಹೊರಟಾಗ ಆತನ ಆಧ್ಯಾತ್ಮಿಕ ಪ್ರೌಢಿಮೆ ಉತ್ತುಂಗಕ್ಕೇರಿತು. ಅವನು ಪವಾಡಕ್ಕಾಗಿ ಕಾಯಲಿಲ್ಲ, ವಾಕ್ಯವೇ ಪವಾಡ ಅಂತ ನಂಬ್ದ. ಅರೇ, ಎಂಥ ಅದ್ಭುತವಾದ ನಂಬಿಕೆ ಅದು! ಕೇವಲ ಒಂದು ಮಾತನ್ನ ನಂಬಿ ಹೊರಟ ಆತನಿಗೆ ದಾರಿಯಲ್ಲಿ ಸಿಗೋ ಪುರಾವೆ ಹಾಗೂ ಅದು ಬೀರೋ ಒಟ್ಟಾರೆ ಪ್ರಭಾವವನ್ನ ನಾವು ಗಮನಿಸ್ಲೇಬೇಕು. ಹೌದು. ಮುಂದೇನಾಯ್ತು ಅನ್ನೋದು ಬಹಳ ಮುಖ್ಯ. ಅಧಿಕಾರಿ ಕಾನಾನಿಂದ ಕಫರ್ನೌಮಿನತ್ತ ಪ್ರಯಾಣ ಬೆಳೆಸ್ತಿದ್ದಾನೆ. ಅವನು ಅರ್ಧ ದಾರಿಯಲ್ಲಿದ್ದಾಗೆ ಆತನ ಆಳುಗಳು ಎದುರಾಗಿ ಬರ್ತಾರೆ. ಅವರ ಮುಖದಲ್ಲಿ ಖುಷಿ ಇದೆ, ಆತುರ ಇದೆ. ಅವ್ರು ಬಂದು, ನಿಮ್ಮ ಮಗ ಬದುಕೊಂಡಿದ್ದಾನೆ, ಅವನಿಗೆ ಗುಣಮುಖವಾಯ್ತು ಅಂತ ತಿಳಿಸ್ತಾರೆ. ಆ ಕ್ಷಣದ ರಿಲೀಫ್ ನೆನ್ಸ್ಕೊಂಡ್ರೇನೆ ರೋಮಾಂಚನ ಆಗುತ್ತೆ. ನಿಜ. ಆಗ ಅಧಿಕಾರಿ ತಕ್ಷಣ ಕೇಳೋ ಪ್ರಶ್ನೆ ಬಹಳ ಮುಖ್ಯವಾದದ್ದು. ಆತ ಯಾವಾಗ ಅವನಿಗೆ ಜ್ವರ ಬಿಟ್ಟಿತು ಅಂತ ಸಮಯ ವಿಚಾರಿಸ್ತಾನೆ. ಅದಕ್ಕೆ ಆಳುಗಳು ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಅವನ ಜ್ವರ ಬಿಟ್ಟಿತು ಅಂತಾರೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಅದು ಯೇಸು ನಿನ್ನ ಮಗ ಬದುಕುತ್ತಾನೆ ಅಂತ ಹೇಳಿದ ಅದೇ ನಿಖರವಾದ ಸಮಯ. ಖಂಡಿತ. ಇಲ್ಲಿಯೇ ಇದು ನಿಜಕ್ಕೂ ಕುತೂಹಲಕಾರಿಯಾಗೋದು. ಆ ನಿಖರವಾದ ಸಮಯ ಮಧ್ಯಾಹ್ನ 1 ಗಂಟೆ ಅನ್ನೋದು ಕೇವಲ ಕಾಕತಾಳೀಯ ಖಂಡಿತ ಅಲ್ಲ. ಇದು ಹೇಗಿದೆ ಗೊತ್ತಾ? ನಾವು ಆನ್ಲೈನಲ್ಲಿ ಏನಾದ್ರೂ ಕಳಿಸ್ದಾಗ ಅಥವಾ ಒಂದು ಪ್ರಮುಖವಾದ ಮೆಸೇಜ್ ಕಳಿಸ್ದಾಗ ಅದು ತಲುಪಿದ ತಕ್ಷಣ ನಮ್ಗೆ ಡೆಲಿವರಿ ರಸೀದಿ ಬರುತ್ತಲ್ಲ? ಹೌದು ಹೌದು. ನಿಖರವಾಗಿ ಅದೇ ರೀತಿ ಇದೆ ಇದು. ಅಂದ್ರೆ ವಾಕ್ಯವು ಯಾವ ಗಳಿಗೆಯಲ್ಲಿ ಕಾನಾದಲ್ಲಿ ಹೊರಹೊಮ್ಮಿತೋ ಅದೇ ಗಳಿಗೆಯಲ್ಲಿ ಕಫರ್ನೌಮನಲ್ಲಿ ಅದು ತನ್ನ ಕೆಲಸವನ್ನ ನಿಖರವಾಗಿ ಪೂರ್ಣಗೊಳಿಸಿದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದ ಪುರಾವೆ. ಒಂದು ಡಿವೈನ್ ಡೆಲಿವರಿ ರಸೀದಿ. ಆ ಡೆಲಿವರಿ ರಸೀದಿಯ ಉಪಮೆ ಬಹಳ ಚೆನ್ನಾಗಿದೆ ಅಲ್ವಾ? ಇದರಿಂದ ಅವನ ಮನೆಯವರೆಲ್ಲರೂ ವಿಶ್ವಾಸಿಸ್ತಾರೆ. ಮೂಲಗಳ ಪ್ರಕಾರ ಇದು ಯೇಸು ಜುದೇಯದಿಂದ ಗಲಿಲೇಯಕ್ಕೆ ಬಂದು ಮಾಡಿದ 2ನೇ ಸೂಚಕ ಕಾರ್ಯ. ಹೌದು. ಇದು ನಮ್ಮ ಇಂದಿನ ಅಧ್ಯಯನದಲ್ಲಿ ನಾವು ಗಮನಿಸಬೇಕಾದ ಪ್ರಮುಖ ಪ್ರಶ್ನೆಯೊಂದನ್ನ ಹುಟ್ಟುಹಾಕುತ್ತೆ. ಇದನ್ನ ನಾವು ಪಾಲನಾತ್ಮಕ ಅಂದ್ರೆ ಪ್ಯಾಸ್ಟೋರಲ್ ದೃಷ್ಟಿಕೋನದಿಂದ ನೋಡಬಹುದು. ಪ್ಯಾಸ್ಟೋರಲ್ ದೃಷ್ಟಿಕೋನ ಅಂದ್ರೆ ಇದರ ಪ್ರಾಯೋಗಿಕ ಅನ್ವಯ ಅಲ್ವಾ? ಎಕ್ಸಾಕ್ಟ್ಲಿ. ಅಂದ್ರೆ ಈ ಇತಿಹಾಸದ ಕಥೆ ನಮ್ಮ ಬದುಕಿಗೆ ಪ್ರಾಯೋಗಿಕವಾಗಿ ಯಾವ ರೀತಿ ಅನ್ವಯ ಆಗತ್ತೆ ಅನ್ನೋದು. ಕಷ್ಟದ ಸಮಯದಲ್ಲಿ ನಾವು ದೇವರ ಮೊರೆ ಹೋಗ್ತೀವಿ, ಪ್ರಾರ್ಥಿಸ್ತೀವಿ. ಆದರೆ ಪ್ರಾರ್ಥಿಸುವಾಗ ದೇವರು ನಮ್ಮ ಕಣ್ಣು ಮುಂದೆ ಭೌತಿಕವಾಗಿ ಕಾಣದಿದ್ರೂ, ನಾವು ಅನ್ಕೊಂಡಂತೆ ತಕ್ಷಣವೇ ನಮ್ಮ ಕಣ್ಣಿಗೆ ಕಾಣೋ ರೀತಿಯಲ್ಲಿ ಪರಿಹಾರ ಸಿಗದಿದ್ರೂ, ಅವರು ದೂರದಿಂದಲೇ ತಮ್ಮ ವಾಕ್ಯದ ಮೂಲಕ ಕೆಲಸ ಮಾಡ್ತಿರ್ತಾರೆ ಅನ್ನೋ ಅಗಾಧವಾದ ಭರವಸೆಯನ್ನ ಈ ಘಟನೆ ನೀಡತ್ತೆ. ಕೇವಲ ಭೌತಿಕವಾಗಿ ಏನಾದ್ರೂ ಬದಲಾವಣೆ ಆದ್ರೆ ಮಾತ್ರ ನಂಬ್ತೀವಿ ಅನ್ನೋ ನಮ್ಮ ಹಠಮಾರಿತನವನ್ನ ಇದು ಪ್ರಶ್ನೆ ಮಾಡೋ ತರ ಇದೆ. ನಿಜ. ವಿಶ್ವಾಸದ ನೈಜ ಸ್ವರೂಪವೇ ಅದು. ಜೊತೆಗೆ ಒಬ್ಬ ವ್ಯಕ್ತಿಯ ವಿಶ್ವಾಸ ಇಡೀ ಕುಟುಂಬದ ದೃಷ್ಟಿಕೋನವನ್ನ ಹೇಗೆ ಬದಲಾಯಿಸುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಹೌದು. ಆ ಅಧಿಕಾರಿಯ ಒಬ್ಬನೇ ತನ್ನ ಮಗನಿಗಾಗಿ ಅಂಗಲಾಚಿ ನಂಬಿ ಹೊರಟದ್ದು. ಆದ್ರೆ ಆತನ ನಂಬಿಕೆಯ ಫಲಿತಾಂಶವನ್ನ ನೋಡಿದ ಅವನ ಇಡೀ ಮನೆಯವರು, ಕುಟುಂಬದವರು ವಿಶ್ವಾಸದ ಹಾದಿಗೆ ಬರ್ತಾರೆ. ಆತ ತನ್ನ ಆಳುಗಳಿಗೂ ಆ ನಿಖರವಾದ ಸಮಯದ ಬಗ್ಗೆ ವಿವರಿಸಿರ್ಬೇಕಲ್ವಾ? ಖಂಡಿತ. ಆ ಡೆಲಿವರಿ ರಸೀದಿಯ ಬಗ್ಗೆ. ಹೌದು. ಒಂದು ಸಣ್ಣ ನಂಬಿಕೆಯ ಹೆಜ್ಜೆ, ಕಣ್ಣಿಗೆ ಕಾಣದನ್ನ ನಂಬೋ ಧೈರ್ಯ ಎಷ್ಟು ದೊಡ್ಡ ಬದಲಾವಣೆ ತರಬಲ್ಲದು ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ನಿಜಕ್ಕೂ ಇದು ಬಹಳ ಆಳವಾದ ವಿಚಾರ. ನಾವು ಇಂದಿನ ಈ ಆಳವಾದ ಅಧ್ಯಯನದಲ್ಲಿ ಅನೇಕ ಆಸಕ್ತಿದಾಯಕ ಅಂಶಗಳನ್ನ ನೋಡಿದ್ವಿ. 30 ಕಿಲೋಮೀಟರ್ ದೂರದ ಭೌಗೋಳಿಕ ಅಂತರ ಇದ್ರೂ, ಯಾವುದೇ ಭೌತಿಕ ಸಂಪರ್ಕ ಇಲ್ದಿದ್ರೂ, ಕೇವಲ ಒಂದು ಮಾತಿನಿಂದ ಜೀವ ಉಳಿಸಿದ ಅದ್ಭುತ ಘಟನೆ ಇದು. ಎಕ್ಸಾಕ್ಟ್ಲಿ. ಭೌತಿಕ ಸಾಕ್ಷಿಗಳಿಗಾಗಿ, ಕಣ್ಣಿಗೆ ಕಾಣೋ ರೋಚಕತೆಗಾಗಿ ಹುಡುಕಾಡೋ ಗಲೀಲೇದ ಜನರ ಸಾಮಾನ್ಯ ಮನಸ್ಥಿತಿಯಿಂದ ಆ ಅಧಿಕಾರಿ ಆಧ್ಯಾತ್ಮಿಕ ಪ್ರೌಢಿಮೆಯವರೆಗಿನ ಪ್ರಯಾಣ. ಹೌದು. ಕೇವಲ ವಾಕ್ಯದ ಮೇಲೆ, ಭರವಸೆಯ ಮಾತಿನ ಮೇಲೆ ನಂಬಿಕೆ ಇಡೋ ಆ ಪ್ರೌಢಿಮೆ ನಿಜಕ್ಕೂ ನಮಗೆಲ್ಲರಿಗೂ ಬೆರಗು ಮೂಡಿಸುವಂತಹದು. ನಂಬಿಕೆ ಅನ್ನೋದು ಕೇವಲ ಕಣ್ಣಿಗೆ ಕಾಣೋ ವಾಸ್ತವವನ್ನು ಒಪ್ಕೊಳ್ಳೋದಲ್ಲ, ಕಣ್ಣಿಗೆ ಕಾಣದ ವಾಸ್ತವ ಸೃಷ್ಟಿಯಾಗ್ತಿದೆ ಮತ್ತೆ ಅದು ನಿಖರವಾಗಿ ಕೆಲಸ ಮಾಡ್ತಿದೆ ಅಂತ ದೃಢವಾಗಿ ನಂಬೋದು. ಈ ಐತಿಹಾಸಿಕ ಘಟನೆ ನಮಗೆ ಕಲಿಸೋ ದೊಡ್ಡ ಪಾಠ ಅದೇ. ನಮ್ಮ ಜೀವನದ ಪ್ರತಿಕೂಲ ಪರಿಸ್ಥಿತಿಗಳಲ್ಲಿ ಪರಿಹಾರ ನಮ್ಮಿಂದ ಬಹುದೂರದಲ್ಲಿದೆ ಅಂತ ನಮ್ಗೆ ಅನಿಸ್ಬೋದು. ನಮ್ಮ ಮತ್ತೆ ನಮ್ಮ ಪರಿಹಾರದ ನಡುವೆ 30 ಕಿಲೋಮೀಟರ್ ಅಲ್ಲ 3000 ಕಿಲೋಮೀಟರ್ ಅಂತರ ಇದೆ ಅಂತ ನಾವು ಹತಾಶರಾಗ್ಬೋದು. ನಿಜ. ಹಾಗೆ ಅನ್ಸೋದು ಸಹಜ. ಆದ್ರೆ ಆ ವಾಕ್ಯ
ಮತ್ತೆ ಅಚಲವಾದ ವಿಶ್ವಾಸ ಆ ಅಂತರವನ್ನ ಕ್ಷಣಮಾತ್ರದಲ್ಲಿ ಅಳಿಸಿ ಹಾಕಬಲ್ಲದು ಅನ್ನೋದೇ ಇಲ್ಲಿನ ಸಾರ. ಕಷ್ಟದ ಸಮಯದಲ್ಲಿ ನಾವು ಕೇವಲ ಪರಿಹಾರವನ್ನ ಕಣ್ಣಾರೆ ನೋಡೋಕೆ ಬಯಸ್ತೀವೋ ಅಥವಾ ಆ ಪರಿಹಾರದ ಪ್ರಕ್ರಿಯೆಯ ಮೇಲೆ, ಆ ಭರವಸೆಯ ಮೇಲೆ ನಂಬಿಕೆ ಇಡ್ತೀವೋ ಅನ್ನೋದನ್ನ ನಮ್ಮೆಲ್ಲರ ಜೀವನದ ಸಂದರ್ಭಗಳಿಗೆ ಅಳವಡಿಸಿಕೊಂಡು ಆಲೋಚಿಸಬೇಕಿದೆ. ಖಂಡಿತ. ನಮ್ಮ ಇದೀನ ಈ ಚರ್ಚೆಯನ್ನ ಮುಕ್ತಾಯ ಮಾಡೋ ಮುನ್ನ ಪ್ರಾರಂಭದಲ್ಲಿ ನಾವು ಎತ್ತಿದ ಆ ಭೌಗೋಳಿಕ ಅಂತರ ಮತ್ತು ವಾಕ್ಯದ ಶಕ್ತಿಯ ಪ್ರಶ್ನೆಗೆ ಮರಳೋಣ. ಯೇಸುವಿನ ಕೇವಲ ಒಂದು ಮಾತು ಮಧ್ಯಾಹ್ನ 1 ಗಂಟೆಗೆ 30 ಕಿಲೋಮೀಟರ್ ದೂರದಲ್ಲಿರೋ ಒಂದು ವಾಸ್ತವವನ್ನ ಸಂಪೂರ್ಣವಾಗಿ ಬದಲಾಯಿಸಬಲ್ಲುದಾದರೆ, ನಾವೆಲ್ರೂ ಆಡೋ ಮಾತುಗಳು ಮತ್ತೆ ಇಡೋ ನಂಬಿಕೆ ನಮ್ಮದೇ ಜೀವನದಲ್ಲಿ ದೂರದ ಭವಿಷ್ಯದ ಮೇಲೆ ಎಂಥ ಅಗಾಧವಾದ ಪರಿಣಾಮ ಬೀರಬಹುದು. ಆಲೋಚಿಸಿ. ಮುಂದಿನ ಆಳವಾದ ಅಧ್ಯಯನದಲ್ಲಿ ಭೇಟಿಯಾಗೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.